ಮೋದಿ ಸರ್ಕಾರಕ್ಕೆ 11 ವರ್ಷ. ಪ್ರಧಾನಿ ನರೇಂದ್ರ ಮೋದಿ ಅವರ 3ನೇ ಅವಧಿಯ 1 ವರ್ಷ ಪೂರ್ಣಗೊಂಡಿದೆ. ಕೇಂದ್ರದಲ್ಲಿರುವ ಮೋದಿ ಸರ್ಕಾರವು 11 ವರ್ಷಗಳ ರಾಜಕೀಯ ಪ್ರಯಾಣವನ್ನು ಪೂರ್ಣಗೊಳಿಸಿದೆ. ಪಂಡಿತ್ ಜವಾಹರಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿ ನಂತರ ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಧಾನಿಯಾಗುವ ಅವಕಾಶವನ್ನು ಪಡೆದರು. ನರೇಂದ್ರ ಮೋದಿ ಸರ್ಕಾರದ 3ನೇ ಅವಧಿಯು ಅನೇಕ ಸವಾಲುಗಳಿಂದ ತುಂಬಿತ್ತು. ಆದರೆ ಅವರು ಮೊದಲಿನಂತೆಯೇ ತಮ್ಮ ಕಾರ್ಯಶೈಲಿಯನ್ನು ಉಳಿಸಿಕೊಂಡರು. ಈ ರೀತಿಯಾಗಿ ಸಮ್ಮಿಶ್ರ ಧರ್ಮವನ್ನು ಪೂರೈಸುವುದರಿಂದ ಹಿಡಿದು ರಾಷ್ಟ್ರೀಯ ಶಕ್ತಿಯನ್ನು ಬಲಪಡಿಸುವವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೊದಲ ವರ್ಷದಲ್ಲಿ ಅಂತಹ ಅನೇಕ ನಿರ್ಧಾರಗಳನ್ನು ತೆಗೆದುಕೊಂಡರು. ಇದು ಭಾರತೀಯ ರಾಜಕೀಯದಲ್ಲಿ ಮೈಲಿಗಲ್ಲುಗಳಾಗಿ ಸಾಬೀತಾಯಿತು. 2024ರಲ್ಲಿ ರಚನೆಯಾದ ಮೋದಿ ಸರ್ಕಾರವು 2014 ಮತ್ತು 2019ರಂತೆಯೇ ಇರಲಿಲ್ಲ. ಕಳೆದ 2 ಅವಧಿಯಲ್ಲಿ ಬಿಜೆಪಿ ಸಂಪೂರ್ಣ ಬಹುಮತವನ್ನು ಹೊಂದಿತ್ತು. ಆದರೆ 3ನೇ ಅವಧಿಯಲ್ಲಿ ಮೈತ್ರಿ ಪಾಲುದಾರರ ಸಹಾಯದಿಂದ ಮೋದಿ ಸರ್ಕಾರ ರಚನೆಯಾಯಿತು. ಈ ಬಾರಿಯೂ ಮೋದಿ ಸರ್ಕಾರ ಕೆಲಸ ಮಾಡಿದ ರೀತಿಯಲ್ಲಿ ಯಾವುದೇ ವ್ಯತ್ಯಾಸವಿರಲಿಲ್ಲ. ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಸರ್ಕಾರ ಹಿಂಜರಿಯದಿರಲು ಇದೇ ಕಾರಣ. ಪಹಲ್ಗಾಮ್ ದಾಳಿಯ ನಂತರ ಆಪರೇಷನ್ ಸಿಂಧೂರ್ ಮೂಲಕ ಸೂಕ್ತ ಉತ್ತರವನ್ನು ನೀಡಲಾಯಿತು ಮತ್ತು ಮುಸ್ಲಿಮರಿಗೆ ಸಂಬಂಧಿಸಿದ ವಕ್ಫ್ ಅನ್ನು ತಿದ್ದುಪಡಿ ಮಾಡುವ ಕೆಲಸವನ್ನು ಹೊಸ ರೀತಿಯಲ್ಲಿ ಜಾರಿಗೆ ತರಲಾಯಿತು. ಮೋದಿಯವರ 3ನೇ ಅವಧಿಯಲ್ಲಿ ಬಿಜೆಪಿ ಸ್ವಂತ ಬಲದಿಂದ ಬಹುಮತ ಪಡೆಯಲು ಸಾಧ್ಯವಾಗಲಿಲ್ಲ. ಆದರೆ ಎನ್ಡಿಎ ಮೈತ್ರಿಕೂಟದಿಂದ ಮೋದಿ ಸತತ 3ನೇ ಬಾರಿಗೆ ಪ್ರಧಾನಿಯಾದರು. ಮೈತ್ರಿಕೂಟದಿಂದ ಸರ್ಕಾರ ರಚನೆಯಾಗಿದ್ದರೂ ಪ್ರಧಾನಿ ನರೇಂದ್ರ ಮೋದಿ ಅವರು ಪೂರ್ಣ ವಿಶ್ವಾಸದಿಂದ ಮತ್ತು ಮೊದಲಿನಂತೆಯೇ ಬಲವಾದ ಸ್ಥಾನಗಳಲ್ಲಿ ಮುನ್ನಡೆಸುತ್ತಿದ್ದಾರೆ. ವಿರೋಧ ಪಕ್ಷಗಳು ಊರುಗೋಲು ಎಂದು ಕರೆಯುತ್ತಿದ್ದ ಬಿಜೆಪಿಯ 2 ಪ್ರಮುಖ ಮಿತ್ರರಾದ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ವಿಶ್ವಾಸಾರ್ಹರು ಎಂದು ಸಾಬೀತಾಗಿದ್ದಾರೆ. ಮಾತ್ರವಲ್ಲದೆ ಪ್ರಧಾನಿ ಮೋದಿಯವರ ನಾಯಕತ್ವವನ್ನು ಹೊಗಳುತ್ತಿದ್ದಾರೆ. 2024ರಲ್ಲಿ ಬಿಜೆಪಿಗೆ ಸ್ವಂತವಾಗಿ ಬಹುಮತ ಸಿಗದಿದ್ದಾಗ ಪ್ರಧಾನಿ ಮೋದಿಗೆ ಸಮ್ಮಿಶ್ರ ಸರ್ಕಾರ ನಡೆಸುವ ಅನುಭವ ಇಲ್ಲ ಎಂದು ವಿರೋಧ ಪಕ್ಷಗಳು ಹೇಳುತ್ತಲೇ ಇದ್ದವು. ಮುಖ್ಯಮಂತ್ರಿಯಿಂದ ಪ್ರಧಾನಿಯವರೆಗೆ ನರೇಂದ್ರ ಮೋದಿ ಯಾವಾಗಲೂ ಬಿಜೆಪಿಯ ಪೂರ್ಣ ಬಹುಮತದೊಂದಿಗೆ ಸರ್ಕಾರ ನಡೆಸುತ್ತಿದ್ದಾರೆ. ಮಿತ್ರ ಪಕ್ಷಗಳೊಂದಿಗೆ ನಡೆಸಲು ಸಾಧ್ಯವಿಲ್ಲ. ಪ್ರಧಾನಿ ಮೋದಿ ವಿರೋಧ ಪಕ್ಷದ ಎಲ್ಲಾ ಹಕ್ಕುಗಳು ವ್ಯರ್ಥ ಎಂದು ಸಾಬೀತುಪಡಿಸಿದರು. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರೊಂದಿಗೆ ಸರ್ಕಾರದ ಪ್ರತಿ ಹೆಜ್ಜೆಯಲ್ಲೂ ದೃಢವಾಗಿ ನಿಂತರು. ಸಂಸತ್ತಿನಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸುವಲ್ಲಿ ಟಿಡಿಪಿ ಮತ್ತು ಜೆಡಿಪಿಯು ಮತ್ತು ಚಿರಾಗ್ ಪಾಸ್ವಾನ್ ನೇತೃತ್ವದ ಎಲ್ಜೆಪಿಯ ಬೆಂಬಲವು ಪ್ರಧಾನಿ ಮೋದಿ ಮಿತ್ರಪಕ್ಷಗಳ ವಿಶ್ವಾಸವನ್ನು ಗೆಲ್ಲುವ ಶಕ್ತಿಯನ್ನು ಹೇಗೆ ಹೊಂದಿದ್ದಾರೆ ಎಂಬುದನ್ನು ಸಾಬೀತುಪಡಿಸಿತು. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಸ್ಥಾನಗಳು ಖಂಡಿತವಾಗಿಯೂ ಕಡಿಮೆಯಾಗಿದ್ದವು ಮತ್ತು ಅದು ಮೈತ್ರಿ ಪಾಲುದಾರರ ಸಹಾಯದಿಂದ ಸರ್ಕಾರ ರಚಿಸಿತು. ಬಿಜೆಪಿ ತನ್ನ ರಾಜಕೀಯ ಮತ್ತು ಆಡಳಿತಾತ್ಮಕ ವ್ಯಾಪ್ತಿಯನ್ನು ಪುನಃ ರೂಪಿಸಲು ಮತ್ತೆ ಕೆಲಸ ಮಾಡಲು ಪ್ರಾರಂಭಿಸಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಆಶ್ಚರ್ಯಕರವಾಗಿ ದೊಡ್ಡ ಗೆಲುವು ಸಾಧಿಸುವ ಮೂಲಕ ಅದು ತನ್ನ ವೇಗವನ್ನು ಮರಳಿ ಪಡೆದುಕೊಂಡಿತು. ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಲೋಕಸಭೆಯಲ್ಲಿ ಬಿಜೆಪಿಯ ಸಾಧನೆ ನಿರೀಕ್ಷೆಗಳಿಗಿಂತ ಕಡಿಮೆಯಾಗಿತ್ತು. ಆದರೆ ಪಕ್ಷವು ತನ್ನ ಕಲ್ಯಾಣ ಕ್ರಮಗಳು ಮತ್ತು ಪ್ರಾದೇಶಿಕ ನಾಯಕತ್ವದ ಪ್ರಯತ್ನಗಳಿಂದ ಪರಿಸ್ಥಿತಿಯನ್ನು ತಿರುಗಿಸಿತು. ಅದು ಹರಿಯಾಣ ಮತ್ತು ಮಹಾರಾಷ್ಟ್ರದಂತಹ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳನ್ನು ಗೆದ್ದಿತು. ನಂತರ ದೆಹಲಿ ವಿಧಾನಸಭಾ ಚುನಾವಣೆಗಳಲ್ಲಿ ತನ್ನ ಪ್ರತಿಸ್ಪರ್ಧಿ ಆಮ್ ಆದ್ಮಿ ಪಕ್ಷ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರನ್ನು ಸೋಲಿಸಿ ಗೆದ್ದಿತು. 27 ವರ್ಷಗಳ ನಂತರ ದೆಹಲಿಯಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದಿತು. ಈ ರೀತಿಯಾಗಿ ಬಿಜೆಪಿ ತನ್ನ ಸರ್ಕಾರದ 3ನೇ ಅವಧಿಯ ಮೊದಲ ವರ್ಷದಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳ ವಿರುದ್ಧ ಕಳೆದುಕೊಂಡಿದ್ದ ರಾಜಕೀಯ ನೆಲೆಯನ್ನು ಮರಳಿ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಇದು ಬಿಜೆಪಿ ತನ್ನ ಕಳೆದು ಹೋದ ರಾಜಕೀಯ ವಿಶ್ವಾಸವನ್ನು ಮರಳಿ ಪಡೆಯಲು ಸಹಾಯ ಮಾಡಿತು. ಮಾತ್ರವಲ್ಲದೆ ಅದು ಮೊದಲಿಗಿಂತಲೂ ಬಲಶಾಲಿಯಾಗಿ ಕಾಣುವಂತೆ ಮಾಡಿತು. ರಾಷ್ಟ್ರ ಶಕ್ತಿಗೆ ಬಲ ನೀಡಿದ ಆಪರೇಷನ್ ಸಿಂಧೂರ್ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ಪಾಕಿಸ್ತಾನದ ವಿರುದ್ಧದ ಮಿಲಿಟರಿ ಕ್ರಮವು ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಕೆಲಸ ಮಾಡುವ ನಾಯಕನಾಗಿ ಪ್ರಧಾನಿ ಮೋದಿಯವರ ಇಮೇಜ್ ಅನ್ನು ಮತ್ತೊಮ್ಮೆ ಬಲಪಡಿಸಿದೆ. ನರೇಂದ್ರ ಮೋದಿಯವರ ಸರ್ಕಾರ ರಚನೆಯಾದ ನಂತರ ರಾಷ್ಟ್ರೀಯತೆಯ ಕಾರ್ಯಸೂಚಿ ಬಲಗೊಂಡಿದೆ. ಭಾರತದ ಗಡಿಯ ಕಡೆಗೆ ಯಾರೂ ನೋಡುವ ಧೈರ್ಯ ಮಾಡಲಿಲ್ಲ. ದೌರ್ಜನ್ಯ ನಡೆದಾಗಲೆಲ್ಲ ಅದಕ್ಕೆ ತಕ್ಕ ಉತ್ತರವನ್ನು ನೀಡಲಾಗುತ್ತಿತ್ತು. ಅದು ಡೋಕ್ಲಾಂ ಮತ್ತು ಗಲ್ವಾನ್ನಲ್ಲಿ ಚೀನಾಕ್ಕೆ ನೀಡಿದ ಉತ್ತರವಾಗಲಿ ಅಥವಾ ಪ್ರತಿ ಭಯೋತ್ಪಾದಕ ಘಟನೆಯ ನಂತರ ಪಾಕಿಸ್ತಾನಕ್ಕೆ ನೀಡಿದ ಉತ್ತರವಾಗಲಿ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಮೇ 7ರಂದು 2025ರಂದು ಪ್ರಾರಂಭವಾದ ಆಪರೇಷನ್
ಸಿಂಧೂರ್ ಪಹಲ್ಗಾಮ್ ದಾಳಿಗೆ ಭಾರತದ ಸಂಯಮದ ಆದರೆ ನಿಖರವಾದ ಮಿಲಿಟರಿ ಪ್ರತಿಕ್ರಿಯೆಯಾಗಿತ್ತು. ಭಾರತದ 3 ಸೇನೆಗಳು ಗಡಿಯುದ್ದಕ್ಕೂ 9 ಭಯೋತ್ಪಾದಕ ಶಿಬಿರಗಳನ್ನು ನಾಶಪಡಿಸಿದವು ಮತ್ತು ಈಗ ಯಾವುದೇ ಭಯೋತ್ಪಾದಕ ಕೃತ್ಯಕ್ಕೆ ಉತ್ತರಿಸದೇ ಇರಲು ಸಾಧ್ಯವಿಲ್ಲ ಎಂದು ಮತ್ತೊಮ್ಮೆ ಸಾಬೀತುಪಡಿಸಿದವು. ಪಹಲ್ಗಾಮ್ ದಾಳಿಯ ನಂತರ ಪ್ರಧಾನಿ ಮೋದಿ ಭಯೋತ್ಪಾದಕರನ್ನು ನಿರ್ನಾಮ ಮಾಡುವುದಕ್ಕಾಗಿ ಸ್ಪಷ್ಟಪಡಿಸಿದರು ಮತ್ತು ಅವರು ಅದನ್ನು ಸಾಬೀತುಪಡಿಸಿದರು. ಭಾರತೀಯ ಸೇನೆಯು ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕ ಅಡಗುತಾಣವನ್ನು ಸಂಪೂರ್ಣವಾಗಿ ನಾಶಪಡಿಸಿತು ಮತ್ತು ಭಾರತವನ್ನು ಕೆಟ್ಟ ಕಣ್ಣಿನಿಂದ ನೋಡುವ ಯಾವುದೇ ಕಣ್ಣನ್ನು ನಾಶಪಡಿಸಲಾಗುವುದು ಎಂದು ಸ್ಪಷ್ಟಪಡಿಸಿತು. ಪಾಕಿಸ್ತಾನದ ವಿರುದ್ಧ ನಿಖರವಾದ ಮಿಲಿಟರಿ ಕ್ರಮದ ನಂತರ ನಿರ್ಣಾಯಕ ನಾಯಕನಾಗಿ ಮೋದಿಜಿಯವರ ಇಮೇಜ್ ಬಲವಾಯಿತು. ಜಾತಿ ಗಣತಿಯ ಮಹತ್ವದ ನಿರ್ಧಾರ. ದೇಶದಲ್ಲಿ ಜಾತಿ ಜನಗಣತಿಗೆ ಬಹಳ ದಿನಗಳಿಂದ ಬೇಡಿಕೆ ಇದೆ, ಆದರೆ ಸರ್ಕಾರಗಳು ಬಂದು ಹೋಗುತ್ತಲೇ ಇದ್ದವು, ಆದರೆ ಅದನ್ನು ಜಾರಿಗೆ ತರಲು ಯಾರೂ ಮುಂದಾಗಿರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸ್ವಾತಂತ್ರ್ಯದ ನಂತರ ಮೊದಲ ಬಾರಿಗೆ ದೇಶದಲ್ಲಿ ಜಾತಿ ಜನಗಣತಿ ನಡೆಸಲು ಮೋದಿ ಸರ್ಕಾರ ನಿರ್ಧರಿಸಿದೆ. ಇದರ ಮೂಲಕ ಎಲ್ಲಾ ಜಾತಿಗಳನ್ನು ಎಣಿಸಲಾಗುತ್ತಿದೆ. ಒಬಿಸಿ ಜನರು ಬಹಳ ದಿನಗಳಿಂದ ಜಾತಿ ಜನಗಣತಿಯನ್ನು ಒತ್ತಾಯಿಸುತ್ತಿದ್ದಾರೆ. ಒಟ್ಟಾರೆ ಮೋದಿ ಆಡಳಿತದ ಭಾರತದ ದಿಕ್ಕನ್ನೇ ಬದಲಿಸಿದ್ದು ವಿಕಸಿತ ಭಾರತದತ್ತ ದಾಪುಗಾಲಿರಿಸಿದೆ. ವೀಕ್ಷಕರೇ, ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ BNN ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.